ವಿರಾಮದ ನಂತರ ಸುವರ್ಣ ವಾರ್ತೆಗೆ ಸ್ವಾಗತ. ಬಳ್ಳಾರಿ ಚುನಾವಣೆಗೆ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆಯ ಗೊಂದಲದಲ್ಲಿರುವಾಗಲೇ ಜೆಡಿಎಸ್ ಶಾಕ್ ಕೊಟ್ಟಿದೆ. ಬಳ್ಳಾರಿ ಚುನಾವಣೆಗೆ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸದಿರಲು ಜೆಡಿಎಸ್ ನಿರ್ಧರಿಸಿದೆ. ಈ ಮೂಲಕ ಬಿಜೆಪಿ ತೊರೆದು ಪಕ್ಷೇತರರಾಗಿ ಸ್ಪರ್ಧಿಸುತ್ತಿರುವ ಶ್ರೀರಾಮುಲುಗೆ ಜೆಡಿಎಸ್ ಪರೋಕ್ಷ ಬೆಂಬಲ ನೀಡುವುದಕ್ಕೆ ಮುಂದಾಗಿದೆ. ಜೆಡಿಎಸ್ ಯಾವುದೇ ಅಭ್ಯರ್ಥಿಗೆ ಟಿಕೆಟ್ ನೀಡದಿರುವುದು ರಾಮುಲು ಗೆಲುವಿನ ಹಾದಿ ಸುಗಮಗೊಳಿಸಿದಂತಾಗಿದೆ. ಬಳ್ಳಾರಿ ಚುನಾವಣೆಗೆ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಗೊಂದಲದಲ್ಲಿದೆ. ಬಿಜೆಪಿ ಇಬ್ಬರು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಕೂಡ ಗೊಂದಲದಲ್ಲಿದೆ ಯಾವ ಅಭ್ಯರ್ಥಿಯನ್ನು ಇಳಿಸಬೇಕು ಅಂತ. ಆದರೆ ಜೆಡಿಎಸ್ ಇದಕ್ಕೆ ವಿರುದ್ಧವಾಗಿ ಶಾಕ್ ಕೊಟ್ಟಿದೆ. ಬಳ್ಳಾರಿನಲ್ಲಿ ಚುನಾವಣೆಗೆ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸದೇ ಇರೋದಕ್ಕೆ ನಿರ್ಧಾರ ಮಾಡಿದೆ. ಇದರಿಂದ ಈ ಒಂದು ನಿರ್ಧಾರ ಬಿಜೆಪಿಯಿಂದ ಬಂಡಾಯ ಎದ್ದು ರೆಡಿ ಇರುವಂತಹ ಶ್ರೀರಾಮುಲು ಅವರಿಗೆ ಹಾದಿ ಸುಗಮವಾದಂತೆ ಕಾಣಿದೆ. ಇದನ್ನು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಯಪ್ರಕಾಶ್, ಬಳ್ಳಾರಿ ಉಪಚುನಾವಣೆಗೆ ಬಿಜೆಪಿನಲ್ಲೇ ಸ್ಪರ್ಧೆ ಇದೆ. ಅಭ್ಯರ್ಥಿ ಯಾರು ಅನ್ನೋ ಗೊಂದಲ ಇನ್ನೂ ಮುಂದುವರೆದಿದೆ ಇದೆ. ಕಾಂಗ್ರೆಸ್ ಕೂಡ ಅದೇ ಸ್ಥಿತಿನಲ್ಲೇ ಇದೆ. ಆದರೆ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಇಳಿಸದೇ ಇರುವಂತಹ ನಿರ್ಧಾರ ಮಾಡಿದೆ. ಜೆಡಿಎಸ್ನ ತಂತ್ರ ಏನಿರಬಹುದು ಜಯಪ್ರಕಾಶ್? ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸದೇ ಇರೋ ಕಾರಣದಿಂದಾಗಿ ಎರಡು ದೊಡ್ಡ ಲಾಭ ಜೆಡಿಎಸ್ಗೆ ಇದೆ. ಅದೇನು ಅಂತಂದ್ರೆ, ಯಾವುದೇ ಅಭ್ಯರ್ಥಿಯನ್ನ ಬಳ್ಳಾರಿಯಲ್ಲಿ ಕಣಕ್ಕಿಳಿಸಿದ್ರು ಕೂಡ ಜೆಡಿಎಸ್ ಯಾವುದೇ ಕಾರಣಕ್ಕೂ ಗೆಲ್ಲುವಂತ ಸಾಧ್ಯತೆ ಇಲ್ಲವೇ ಇಲ್ಲ. ಒಂದು. ಎರಡನೇದಾಗಿ ಇದನ್ನೇ ಗಮನದಲ್ಲಿಟ್ಟುಕೊಂಡು ಯಾವ ಒಂದು ಶ್ರೀರಾಮುಲು ಅಲೆ ಬಳ್ಳಾರಿಯಲ್ಲಿದೆ, ಹಾಗಾಗಿ ಅಭ್ಯರ್ಥಿಯನ್ನು ಹಾಕದೇ ಇದ್ರೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಕೂಡ ಇತ್ತು ಶ್ರೀರಾಮುಲು ಗೆಲ್ಲೋದಕ್ಕೆ ಅನ್ನುವಂತ ಒಂದು ಹೇಳಿಕೆಗಳನ್ನ ಮುಂದಿನ ದಿನದಲ್ಲಾದ್ರೂ ಕೊಡ್ಬೋದು. ಆ ಮೂಲಕ ಶ್ರೀರಾಮುಲು ಮತ್ತು ಅವರ ದೊಡ್ಡ ಫ್ಯಾನ್ ಫಾಲೋವರ್ಸ್ ಏನಿದ್ದಾರೆ ಅವರೊಂದು ಸಿಂಪತಿ ಗಿಟ್ಟಿಸಬಹುದು. ಮುಂದಿನ ದಿನಗಳಲ್ಲಿ ಏನಾದರೂ ರಾಜಕೀಯ ಧ್ರುವೀಕರಣವಾದ್ರೆ ಶ್ರೀರಾಮುಲು ಅವರೊಂದಿಗೆ ಮಾತುಕತೆ ಸುಲಭವಾಗಬಹುದು. ಒಂದು. ಎರಡನೇದು, ಒಂದು ವೇಳೆ ಈ ಒಂದು ಅಲೆಯ ನಡುವೆ ಬಿಜೆಪಿ ಹಾಗೂ ಶ್ರೀರಾಮುಲು, ಇನ್ನೊಂದು ಕಡೆ ಕಾಂಗ್ರೆಸ್, ಈ ಅಲೆಯ ನಡುವೆ ಜೆಡಿಎಸ್ ಅಭ್ಯರ್ಥಿಗಳನ್ನ ಹಾಕಿ ಒಂದು ವೇಳೆ ಠೇವಣಿ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬಂದ್ರೆ ಸುಮ್ಮನೆ ನಾಚಿಕೆಗೇಡು. ಹಾಗಾಗಿ ಗೆಲ್ಲೋದಂತೂ ಇಲ್ಲ. ಹಾಗಾಗಿ ಅಭ್ಯರ್ಥಿಗಳನ್ನ ಹಾಕದೆ ಹಾಕುವಂತ ಲಾಭಗಳೇನು ಅನ್ನುವಂತ ಲೆಕ್ಕಾಚಾರದಲ್ಲಿ ತೊಡಗಿತ್ತು ಜೆಡಿಎಸ್. ಕೊನೆಯದಾಗಿ ಅದಕ್ಕೆ ಕಂಡು ಬಂದಂತದ್ದು, ಒಂದು ಅಭ್ಯರ್ಥಿಯನ್ನ ಹಾಕದೇ ಇದ್ರೆ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಬೆಂಬಲ ಕೊಟ್ಟಂತ ಒಂದು ಕ್ರೆಡಿಟ್ ಪಡ್ಕೊಳ್ಬಹುದು. ಇನ್ನೊಂದು, ಯಾವುದೇ ರೀತಿಯಲ್ಲಿ ಬಹಳ ಕಡಿಮೆ ಅಂತರದ ಓಟ್ ಬಂದ್ರೆ ಜೆಡಿಎಸ್ ಮುಖಭಂಗ ಆಗುವುದನ್ನು ತಪ್ಪಿಸ್ಕೊಳ್ಬಹುದು. ಈ ಒಂದು ಆಶಯದೊಂದಿಗೆ ಅಭ್ಯರ್ಥಿಯನ್ನ ಹಾಕಿಲ್ಲ. ಜೊತೆಗೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳು ಅಂದ್ರೆ ಬಿಜೆಪಿ ವಿಭಾಗವಾಗುತ್ತೇನೋ, ಯಡಿಯೂರಪ್ಪನವರಿಗೆ ಅಧ್ಯಕ್ಷ ಸ್ಥಾನ ಕೊಡದೇ ಇದ್ರೆ ಅವರು ಬೇರೆ ಗುಳೆ ಹೋಗ್ತಾರೆ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಜೆಡಿಎಸ್ ಹಾಗೂ ಯಡಿಯೂರಪ್ಪ ಅವರ ಒಂದು ಗುಂಪು, ಜೊತೆಗೆ ಶ್ರೀರಾಮುಲು ಅವರ ಜೊತೆ ಗುರುತಿಸಿಕೊಂಡಿರುವಂತಹ 10-15 ಶಾಸಕರು, ಇವರೆಲ್ಲರೂ ಸೇರಿ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಒಂದು ಅಧಿಕೃತವಲ್ಲದಿದ್ರು ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಒಂದು ತೃತೀಯ ರಂಗದ ರೀತಿಯಲ್ಲಿ ರಚನೆ ಆಗಬಹುದೇನೋ, ಇದನ್ನ ಯಾವತ್ತೂ ಕೂಡ ಕಲ್ಪಿಸಿಕೊಳ್ಳೋದಕ್ಕೆ ಅಥವಾ ಸುಮ್ಮನೆ ಒಂದು ಊಹೆ ಮಾಡಿದ್ರು ಸಹ ಅಂತ ರಾಜಕೀಯ ಲಕ್ಷಣಗಳು ಕಂಡುಬರ್ತಾ ಇದೆ. ಸೊ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಇಂತಹ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಜಯಪ್ರಕಾಶ್.